ಒಂದು ಈಡು ಚುಚ್ಚಾಕತ್ತೈತೆ ಅಂದ್ರೆ ಸೋಮ ಒಂದು ಸ್ಟಂಟ್ ಹಾಕಿಬಿಡುದು. ನಾವು 40-50 ರೂಪಾಯಿ ತೊಗೊಂಡು ಡಾಕ್ಟರ್ಗಳು ಇಲ್ಲಿ ಪರಿಸ್ಥಿತಿಗೆ ಬಂದಾರ. ಅವ ಏನೂ ಆಗಿಲ್ಲ, ಸುಮ್ಮ ಹೋಗಿ ನೋಡಿಸಿದ. ಅವ ಡಾಕ್ಟರ್ ಗೆಳೆಯನಿದ್ದ, ಏನಾಗಿಲ್ಲ ನಿನಗೆ ಪಿತ್ತಾಗ್ಯದ, ಸ್ವಲ್ಪ ಏನೋ ಇದಾಗಂಗೆ ಆಗ್ಯದ, ನಿನಗೆ ಏನು ತೊಂದರೆ ಆಗಿಲ್ಲ, ಸುಮ್ಮ ಏನು ಮಾಡು, 1-2-3 ದಿವಸ ರೆಸ್ಟ್ ಮಾಡಿಬಿಡು, ಎಲ್ಲಿ ಹೋಗ್ಬೇಡ, ಸುಮ್ಮ 1-2 ದಿವಸ ರೆಸ್ಟ್ ಮಾಡಿಬಿಡು ಅಂದ ಕೂಡಲೇ ಮತ್ತು ಊರಾಗ ದೊಡ್ಡ ಸಾಹುಕಾರ ಅವ ಬಂದು ರೆಸ್ಟ್ ಮಾಡಿದ. ಒಣೆನವ್ರು ಸುಮ್ಕೊಂಡ್ರು. ಏನು ಅವನು ಹೇಳ್ತೀನಿ ಕೇಳೋದು, ಏನಾಗಿತ್ತು ದವಾಖಾನೆಗೆ ಹೋಗಿದ್ದಲ್ಲ, ಏನಾಗಿತ್ತು? ಅದ್ರಾಗ ಇಷ್ಟು ಬೇಕ್ರಿ ನಮ್ಮ ಮಂದಿ, ನಮ್ಮ ತಾಯಂದಿರಿಗೆ. ಯಾರು ಒಬ್ರು ದವಾಖಾನಿಗೆ ಹೋದ್ರಂದ್ರೆ ಅವ್ರಿಗೆ ಆರಾಮಿಲ್ಲಾಗಿತ್ತು. ಒಟ್ಟು ಏನು ಹೇಳ್ಯಾರ ಅವ್ರು ಡಾಕ್ಟರ್ಗಳು, ಏನಾರ ಹೇಳಿ ಈಗಿಗೆ ಹಾಕಬೇಕು, ಅವ್ರಿಗೆ ಏನು ಹೇಳೋದು ನೋಡಿ. ಅಲ್ಲ ಡಾಕ್ಟರ್ಗಳು ಏನಾರ ಹೆಸರಾರ ಇಟ್ರನ ಅದಕ್ಕೆ ಏನು ಹೆಸರು? ಅದೇನು ಕೂಸ ಏನು ಹುಟ್ಟೈತೆ ಅದಕ್ಕೆ ಹೆಸರು ಇಡುದ? ಏನೋ ಒಂದು ಗಂಟೆಗೆತ್ತಿ ಅದನ್ನು ತೋರ್ಸಕ್ಕೆ ಹೋಗ್ಯಾಳು, ಗುಳಿಗೆ ಕೊಡ್ತಾರೋ, ಕಡಿಮೆ ಆಗ್ತದ, ಹೊಳ್ಳಿ ಬಂದು ಕೂಡಲೇ ಇಲ್ಲಿ ಏನಂದ್ರೆ ಅದಕ್ಕೆ ಏನಾರ ಹೆಸರು ಇಟ್ರೆ ಏನು ಹೆಸರು ಇಡೋದು? ಗಂಟಿಗೆ ಹೆಸರು ಇಡುದಾ? ನಮ್ಮ ಅವುಗಳು 4 ದಿವಸ ರೆಸ್ಟ್ ಮಾಡಂದಿದ್ರು, ಬಂದು ಮಲ್ಕೊಂಡ ತೊಗೊಂಡ್ರೆ ಬಿಸ್ಕಿಟ್ ಪುಡ್ಕ. ಓಣಿ ಮಂದಿ ಅಲ್ಲ, ಟೋಳಿ 4 ಮತ್ತೇನು ಒಬ್ಬರು ಹೋಗಾರ, ಬಲ ಮತ್ತು ನೀ ಅಲ್ಲ ಅವಾಗ ಆರಾಮಿಲ್ಲತ್ತ, ಮತ್ತೆ ನೀ ನೋಡಿ ಬಂದ. ಇಲ್ಲ ನಾನು ಬಾ, ನೀನು ನಾನು ನಿಮ್ಗೆ ಹೇಳ್ತಾನೆ, ಆಕಿ ಬಾ ಈಕಿ ಬಾ, ಒಂದು 8-10 ಮಂದಿ ಆಗೋದು. 8-10 ಮಂದಿ ಹೋಗಿ ಅಲ್ಲಿ ಬಿಸ್ಕಿಟ್ ಪುಡ್ಕ ಇಟ್ಟು ಬಿಡ್ರಿ, ಹೋಗ್ರೆ ಬ್ಯಾಡ ಅನ್ನಂಗಿಲ್ಲ. ಹೋಗಿ ಅಲ್ಲಿ ಏನು ಅನ್ಬೇಕ್ರಿ, ಅವ್ನು ಮಾತಾಡ್ಸಕ್ಕೆ ಹೋಗ್ಯಾರಲ್ಲ ಆರಾಮಿಲ್ಲತ್ತ, ಅಲ್ಲಿ ಹೋಗಿ ಅವ್ನ ಮೊಗಲ್ದಾಗ ಕುಂತ, ಯಪ್ಪ ನಿನಗಿಂಥದ್ದು ಆಗಬಾರ್ದಾಗಿತ್ತ ತಮ್ಮ, ಏನೂ ಆಗೇ ಇಲ್ಲ ಅವಂಗೆ ಏನೂ ಆಗಿಲ್ರಿ, ಆರಾಮದಾನ್ರಿ. ಯಪ್ಪ ನಿನಗಿಂಥದ್ದು ಬರಬಾರ್ದಾಗಿತ್ತ ತಮ್ಮ, ಇನ್ನೂ ಬದುಕು ಮನುಷ್ಯ ಅಂದ್ರೆ ಏನು ಸಹಾಯಕ ಏನಾಗೋದು ತಮ್ಮ, ಹಿಂದಿನವರೆಲ್ಲ ನೋಡ್ಕೋತಾರ ಅಂದ್ರೆ ನಿಮ್ಮ ಮುಂದೆ ಪಾಸ ಆಗಂತ ಅವಂಗ. ಇದು ಮಾತಾಡ್ಸಕ್ಕೆ ಹೋಗೋ ಪದ್ಧತಿ, ಅಲ್ಲಿ ಇದು ಕೊಲ್ಲಕ್ಕೆ ಹೋಗೋ ಪದ್ಧತಿ. ಪೇಷಂಟ್ ಅವ ಅಂದ, ಇಷ್ಟು ಮಂದಿ ಬರಾಕತ್ತಾರಂದ್ರೆ ನನಗೇನೋ ಆಗೈತೆ ಅಂದವ. ಪಾಪ ಅದಕ್ಕೆ ಏನೂ ಆಗಿದ್ದಿಲ್ಲ. ಇಷ್ಟು ಮಂದಿ ಬಂದಾರಂದ್ರೆ, ಓಣಿ ಮಂದಿಯೆಲ್ಲ ಬರಾಕತ್ತಾರಂದ್ರೆ ಏನೂ ಆಗ್ಯದ, ನಮ್ಮ ಮನೆಯವ್ರ ನನಗೇನೋ ಮುಚ್ಚಿಟ್ಟಾರ ಅಂತ ತಿಳ್ಕೊಂಡು ಮತ್ತೆ ಕಾರ್ಗಡೆ ತಗೊಂಡು ಬಾವತ್ತು ಕೇಲಿಗೆ ಡಾಕ್ಟರ್ನ ತಗೋದ, ಏನಾರು ಆಗೈತೆ ನೋಡು ನನಗೆ. ಡಾಕ್ಟರ್ ಅಂದ, ಏನಾಗಿಲ್ಲೋ ನಿನಗೇನಾಕೈತಿ, ಮತ್ತು ಮಂದಿ ಭಾಳ ಬರಾಕತ್ತೆ. ಮಂದಿ ಭಾಳ ಬಂದ್ರೆ ನಿನಗೆ ಆರಾಮಿಲ್ಲ ತಿಳ್ಕೊಳ್ದು ಅವ್ರಿಗೆ ಮತ್ತು ನಾನು ನಿಮಗೇನಾರು ಅಂದಂಗೆ ಬೈದಂಗೆ ಆಗಬಾರ್ದ್ರಿ. ಇವ ಮಂದಿ ಭಾಳ ಬರಾಕತ್ತೈತಾರೆ, ನಿನಗೆ ಇಲ್ಲೋ ನೋಡು ಭಾಳ ಮಂದಿ ಬರಾಕತ್ತಾರ, ಏನಾಗ್ಯದ ಅಂದ ಕೂಡಲೇ ಏನಿಲ್ಲೋ ತಂಗಟ್ಟು ಮಾಡಿ ನಿಮ್ಗೆ ಹೇಳ್ತಾನೆ, ಧೈರ್ಯ ಕಳ್ಕೊಂಡು ಸತ್ತ ಹೋತ್ರಿ ಪೇಷಂಟ್. ಹೆಣನ ತಂದ್ರೆ ಒಳ್ಳೆ ಆರಾಮಿದ್ದವ್ರಿ. ಅವ ಯಾರ ಸಂಬಂಧ ಸತ್ತಂದ್ರೆ ಇನ್ನು ನೋಡಕ್ಕೆ ಹೋದವ್ರ ಸಂಬಂಧ. ನಿಮ್ಗೆ ಹೇಳ್ತೀನಿ ರೀ, ನೀವು ಯಾರು ಒಟ್ಟು ಯಾವ ಪೇಷಂಟನ್ನು ನೋಡಕ್ಕೆ ಹೋಗ್ಬೇಡ್ರಿ. ನೋಡಕ್ಕೆ ಹೋದರೂ ಅಲ್ಲಿ ಏನು ಹೇಳ್ಬೇಕಂದ್ರೆ ಕಲ್ಕೋರಿವ. ನೋಡಕ್ಕೆ ಯಾರ್ದಾರ ಪೇಷಂಟ್ ಅವಾಗ ಆರಾಮಿದ್ದಿದ್ದಿಲ್ಲ ಅಂದ್ರೆ ಹೋಗಿ, ಏನಾಗ್ಯದ ನಿನಗೇನಾಗ್ಯದ ಹೇಳು, ಚಂದ ಊಟ ಮಾಡು, ಚಂದ ಅಡ್ಡಾಡು, ಏನಾಗ್ಯದ ಮಾರಾಯ, ಹಂಗೆ ಸುತ್ತ ಒಂದು ಬೀಳ್ತಾರೆ, ಏನಾಗ್ತದ, ಆರಾಮೈತಿ, ಡಾಕ್ಟ್ರ್ ಹೇಳ್ಯಾನ ಏನೂ ಆಗಿಲ್ಲ ಅಂತ ಹೇಳು ನೋಡ. ಹಿಂಗೆ ಹೇಳುದು ಇರ್ಲ ತಮ್ಮ, ಆಗೋದಾಕತ್ತೇಳಿ ಹಿಂದಿನವರೆಲ್ಲ ನೋಡ್ಕೋತಾರ ತಮ್ಮ ಅಂದ್ರೆ ಹಿಂಗೆ ಹೇಳಿದ್ರೆ ಹೆಂಗ್ರಿ ಅವ ಮನುಷ್ಯ? ಹೆಂಗಂತಂದ್ರೆ ಜೀವನದೊಳಗೆ ಎಲ್ಲರೂ ನಮಗೆ ಹೆಂಗೆ ಇರ್ತಾರೆ ಹೇಳಕ್ಕೆ ಬರಂಗಿಲ್ಲ. ದುಃಖ ಅಂತಂದ್ರೆ ಇದು ಯಾವತ್ತೂ ತುಂಬಿದ್ದನ, ಯಾವತ್ತೂ ಜನ್ಮ ದುಃಖಂ ಜರಾ ದುಃಖಂ, ಹುಟ್ಟುವಾಗ ದುಃಖ, ಸಾಯುವಾಗ ಆಗು ಅಳ್ಕೋಂತನ ಸಾಯ್ತು. ನಾ ಅಂತೀನಿ, ಹುಟ್ಟುವಾಗನೂ ದುಃಖದ, ಸಾಯುವಾಗನೂ ದುಃಖದ, ನಡಬಾರಕ ಈ ಬೇವಿನ ಕಡ್ಡಿ ತಗೋರಿ. ಬೇವಿನ ಕಡ್ಡಿ ತೊಗೊಂಡೆ ಈಚೆ ಕಡೆ ದಂಡಿಗೆ ಕಡ್ದು ನೋಡ್ರಿ ಹೆಂಗದ, ಕೈ ಅದ. ಈಚೆ ಕಡೆ ದಂಡಿಗೆ ಕಡ್ದು ನೋಡ್ರಿ ಕೈ ಅದ. ನಡಬಾರಕ್ಕೂ ಕೈಯೇ ಇರ್ತದ. ಹಂಗೆ ಈ ಸಂಸಾರ ಹೆಂಗದ ಅಂತಂದ್ರೆ ಇದು ದುಃಖಮಯನೇ ಅದ. ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮ ಮನೆಯೊಳಗೆ ನಾವು ಪ್ರತಿನಿತ್ಯ ಎಲ್ಲದಕ್ಕೂ ನಾವು ಅಳ್ತೀವಿ, ದುಡ್ಡಿಗಾಗಿ ಅಳ್ತೀವಿ, ದುಡ್ಡು ಇದ್ರೂ ಅಳ್ತೀವಿ, ದುಡ್ಡು ಇರದೇ ಇದ್ದರೂ ಅಳ್ತೀವಿ, ಅನುಕೂಲ ಇದ್ರೂ ದುಡ್ಡಿದ್ರೆ ಹೆಂಗೆ ಅಳ್ತಾರ್ರಿ ಸ್ವಾಮಿ ಅಂತ ನೀವು ಅನ್ಬೋದು. ಹೋಗ್ರಿ ಸಾಹುಕಾರಗಳ ಮನೆಗೆ ಹೋದ್ರಂದ್ರೆ ಇನ್ನು ನೀವು ಭಾಳ ಆರಾಮಿರ್ತೀರಿ.
ಈ ಬಡವ್ರು ಏನು ಗುಡಿಸಲ್ದಾಗ ಅದಾರಲ್ಲ, ಗುಡಿಸಲತ್ತಕ್ಕೆ ಹೋಗಿ ಕಿವಿ ಹಚ್ಚಿ ನೋಡ್ರಿ, ಗೊರ್ರ ಸಪ್ಪಳು ಬರ್ತದ ರೀ. ಗುಡಿಸಲ್ದಾಗ ಆರಾಮ್ ಮಕ್ಕೊಂಡಿರ್ತಾವ, ಚಿಂತೆನೇ ಇಲ್ಲ ಅವಕ್ಕ. ಸಾವುಕಾರಗಳು ನೋಡ್ರಿ ನೀವು, ರಾತ್ರಿ 12 ಗಂಟೆಗೆ ಲೈಟ್ ಹಚ್ಚಿ 1 ಗಂಟೆಗೆ ಲೈಟ್ ಹಚ್ಚಿ ಆ ದಂಡಿಗೆ ಈ ದಂಡಿಗೆ ಎಡ್ತಾಕೋದ. ಯಾಕಂದ್ರೆ ನಿದ್ದೆ ಬರಂಗಿಲ್ಲ ಅವಕ್ಕ, ನಿದ್ದೆ ಬರಂಗಿಲ್ಲ. ಆನಂತರ ಉಣ್ಬೇಕಂದ್ರೆ ಶುಗರ್ ಅದ, ಏನು ತಿನ್ನಂಗಿಲ್ಲ. BP ಅದ, ಏನು ತಿನ್ನಂಗಿಲ್ಲ. ಏನು ತಿನ್ನೋದು? ಸಪ್ಪಂದ ಮನ್ಯಾಗ ಏನು ತಿನ್ನು ಕೊಡಂಗಿಲ್ಲ ರೀ. ಭಾಳ ಅದ್ರಿ ಶುಗರ, 500 ಅದ, ಬೇಡ ಸಪ್ಪಂದನ ಕುಡೀರಿ, ಅಂಬ್ಲಿ ಕುಡೀರಿ. ಎಲ್ಲಾರ ನೋಡ್ರಿ ಕೋಟಿ ಗಂಟ್ಲೆ ಇದ್ದ ಅಂಬ್ಲಿ ಕುಡ್ಕೊತಕೊಂಡ್ರು. ಇದು ಪಾಡಂತೀರಿ? ದುಃಖ ಅವ್ರಿಗೂ ಅದ, ದುಃಖ ಇವ್ರಿಗೂ ಅದ. ಯಾರಿಗೆ ಅವ್ರಿಗೆ ಇಲ್ಲ, ಇವರಿಗೆ ಇಲ್ಲ ಅಂತಲ್ಲ. ಯಾಕಂದ್ರೆ ಮತ್ತೆ ಬೋರ್ಡ್ ಅದ ಹಾಕ್ಯಾರಲ್ರಿ, ದುಃಖಾಲಯಂ ಅಂತ ಬೋರ್ಡ್ ಹಾಕಿದ್ರೆ ಆ ಆಲಯದೊಳಗೆ ಯಾರಿದ್ರು. ಈ ದೇಶದೊಳಗೆ ರಾಮ ಅಳಲಿಲ್ಲ, ಅವರ ತಂದೆ ದಶರಥ ಅಳಲಿಲ್ಲ, ಅವರ ತಾಯಿ ಕೈಕೆ ಅಳಲಿಲ್ಲ. ಕೃಷ್ಣ ಪರಮಾತ್ಮ ಮಕ್ಕಳ ಸಲುವಾಗಿ ಅತ್ತು ಸತ್ತ. ಇಲ್ಲಿ ಈ ದುಃಖ ಯಾರನ್ನೂ ಬಿಟ್ಟಿದ್ದಲ್ಲ. ಆದ್ರೆ ಇದರೊಳಗ ನಾವು ಖುಷಿ ಇರಾಕ ಕಲ್ಕೋಬೇಕು. ಈ ದುಃಖ ತುಂಬಿದ ಲೋಕದೊಳಗ ನಾವು ಖುಷಿ ಇರಾಕ ಹೆಂಗೆ ಪ್ರಯತ್ನ ಮಾಡ್ಬೇಕಂದ್ರೆ ಇಲ್ಲಿ ಎಲ್ಲವೂ ಅಶಾಶ್ವತ ಅಂತ ತಿಳ್ಕೊಂಡು ಬಿಡೋ. ದುಃಖ ಬರಂಗಿಲ್ಲ. ಈಗ ನಿಮ್ಮ ಮನೆಯೊಳಗಿಂದ ಯಾರು ಏನಾರ ತುಡುಗು ಮಾಡ್ಕೊಂಡು ಆದ್ರೆ ಎಷ್ಟು ದುಃಖ ಆಗ್ತದೆ, ಬಹಳ ದುಃಖ ಆಗ್ತದೆ. ಮತ್ತು ಅದು ನಂದ ಅಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ರೆ ದುಃಖ ಆಗಂಗಿಲ್ಲ. ಅವ್ರದೈತಿ ಬಿಡಪ್ಪ, ಅವ್ರು ಒಯ್ತಾರ. ತತ್ವಜ್ಞಾನಿಗಳು ಯಾವತ್ತೂ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ, ಅಶೋಚಾನನ್ವಶೋಚಸ್ತ್ವಂ ನಾನು ಶೋಚಂತಿ ಪಂಡಿತಾಹ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ನೀನು ಯಾರ ಸಲುವಾಗಿ ಅಳಬೇಕಾಗಿತ್ತಲ್ಲ ಅವ್ರ ಸಲುವಾಗಿ ಅಳ್ಳಕತ್ತಿಲ್ಲ. ಯಾರಿಗಾಗಿ ಅಳಬಾರ್ದಾಗಿತ್ತೋ ಅವ್ರ ಸಲುವಾಗಿ ಅಳ್ಳಕತ್ತಿಯಲ್ಲಪ್ಪ ನೀನು, ಅವ್ರ ಸಲುವಾಗಿ. ಒಂದು ಪ್ರಸಂಗ ಹೇಳ್ಬಿಡ್ತೀನಿ ನಾನು. ಬುದ್ಧ ಭಗವಂತ, ಟೈಮ್ ಆಗ್ಯದ ರೀ, ಆದರೂ ಒಂದು ಪ್ರಸಂಗ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಬುದ್ಧ ಭಗವಂತ ಭಾಳ ದೊಡ್ಡ ಶ್ರೇಷ್ಠ ತತ್ವಜ್ಞಾನಿ ಜಗತ್ತಿನೊಳಗೆ. ಬುದ್ಧ ಲಕ್ಷ ಶಿಷ್ಯರಿದ್ದರು ಬುದ್ಧನಿಗೆ. ಆದ್ರೆ 1,00,000 ಶಿಷ್ಯರಿಗೆ ನಾಳೆ ಊಟಕ್ಕೇನಂತ ಎಂದೂ ಚಿಂತೆ ಮಾಡ್ತಿದ್ದಿಲ್ಲ ಬುದ್ಧ. ಮಹಾತ್ಮರಿಗೂ ನಮಗೂ ಏನು ವ್ಯತ್ಯಾಸ ಅಂತಂದ್ರೆ, ಬುದ್ಧನ ಹಿಂದೆ 1,00,000 ಶಿಷ್ಯರದಾರ. ನಾಳೆ ಅವ್ರಿಗೆ ಊಟಕ್ಕೆ ಹೆಂಗಪ್ಪ ಅಂತ ಒಂದು ಕ್ಷಣನೂ ಚಿಂತೆ ಮಾಡಂಗಿಲ್ಲ. ನಮ್ಮ ಮನ್ಯಾಗ ಬರೀ 2 ಮಕ್ಕಳದಾವು. ಎಷ್ಟು ಚಿಂತೆ ಮಾಡ್ತೀವಿ? ನಾಳಿದಲ್ಲ, ನಾಡದ್ದಲ್ಲ, ಮುಂದಿನ ತಿಂಗಳಲ್ಲ, ಮುಂದಿನ ವರ್ಷ ಅಲ್ಲ, ಮುಂದಿನ ಜನ್ಮದ್ದು ನಾವು ಚಿಂತೆ ಮಾಡಾವು. ಆದರೆ ಬುದ್ಧ ಸಮಾಧಾನವಾಗಿ ಪ್ರತಿನಿತ್ಯ ಪ್ರವಚನ ಬುದ್ಧಂದು. ಹೀಗೊಂದು ಅರಳಿ ಮರ, ದೊಡ್ಡ ಮರ, ಮರದ ಬುಡಕ್ಕೆ ಸುತ್ತೂರಿಗೆ ಒಂದು ಕಟ್ಟಿ, ಆ ಕಟ್ಟಿ ಮೇಲೆ ಬುದ್ಧ ಕೂಡಿರ್ತಿದ್ದ. ಪ್ರವಚನಕ್ಕೆ ಜನ ಎಷ್ಟು ಬರ್ತಿದ್ದಂದ್ರೆ ಲಕ್ಷ ಜನ ಬರ್ತಿದ್ರು. ನೀವು ಕೇಳಿರಲ್ಲ, ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಹೆಂಗೆ ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಿತ್ತಲ್ಲ, ಹಂಗೆ ಬುದ್ಧನ ಪ್ರವಚನಕ್ಕೆ ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಿತ್ತು. 10-15 ಎಕರೆ ಜನ 1 ನಿಮಿಷದೊಳಗೆ ತುಂಬಿ ಬಿಡ್ತಿತ್ತು. ಬುದ್ಧ ಸರಿಯಾಗಿ ಪ್ರವಚನ ಪ್ರಾರಂಭ ಮಾಡ್ತಿದ್ದ. ಕೇವಲ 45 ನಿಮಿಷ ಪ್ರವಚನ ಮಾಡ್ತಿದ್ದ. 45 ನಿಮಿಷ ಪ್ರವಚನ ಮಾಡ್ತಿದ್ದ. ಒಬ್ಬ ಹೆಣ್ಣು ಮಗಳು ಗಂಡ ಸತ್ತಿದ್ದ. ಒಬ್ಬನೇ ಮಗ. ನಾವು ಸಾಲಿಗಿದ್ದಾಗ, ಸಣ್ಣವರಿದ್ದಾಗ ನಮಗೆ ಪಾಠ ಇತ್ತಿದೆ. ಒಬ್ಬನೇ ಮಗ ಇದ್ದ. ಬುದ್ಧ 1 ತಿಂಗಳು ಪ್ರವಚನ ಮಾಡ್ತಿದ್ದ. ಗಂಡ ಸತ್ತಿದ್ದ ಆ ಹೆಣ್ಣು ಮಗಳಿಗೆ. ಗಂಡ ಸತ್ತ ನಂತರ ಆಕೆ ಬದುಕಿದ್ದು ಯಾರಿಗಾಗಿ ಅಂತಂದ್ರೆ ತನ್ನ ಮಗನಿಗಾಗಿ. ನಾನು ಅವತ್ತೇ ಸಾಯಬಹುದಾಗಿತ್ತು. ನನ್ನ ಗಂಡ ಸತ್ತ ನಂತರ ನಂದೇನದಂತ ನಾನು ಸಾಯಬಹುದಿತ್ತು. ಆದ್ರೆ ನನ್ನ ಮಗನಿಗಾಗಿ ನಾನು ಬದುಕಬೇಕಂತ ತಿಳ್ಕೊಂಡು ಇನ್ನೊಬ್ಬರಲ್ಲಿ ಕೂಲಿ ಮಾಡಿ, ಇನ್ನೊಬ್ಬರಲ್ಲಿ ಕುಂಬಳಿ ಮಾಡಿ ತನ್ನ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಿ ಜಗತ್ತಿನ
ಪ್ರಸಿದ್ಧ ವ್ಯಕ್ತಿಯನ್ನಾಗಿ ಮಾಡ್ಬೇಕಂತೇಳಿ ತಲೆ ಮೇಲೆ ಭಾಳ ದೊಡ್ಡ ಗುರಿಯನ್ನು ಹೊತ್ತುಕೊಂಡು ದುಡಿತಿದ್ಲು. ಮಗನಿಗೆ ಸಾಲಿ ಕಲಿಸ್ತಿದ್ಲು. ಆದ್ರೆ 8-10 ವರ್ಷದ ಮಗ ಆಗಿದ್ದ. ರಾತ್ರಿ 12 ಗಂಟೆಗೆ ಅವನಿಗೆ ಏನೋ ತೊಂದರೆಯಾಗಿ ಸತ್ತು ಬಿಟ್ಟಿದ್ದ. ರಾತ್ರಿ 12 ಗಂಟೆಗೆ ಮಗ ಸತ್ತು ಬಿಟ್ಟಿದ್ದ. ಎಷ್ಟು ನೋವಾಗಬಾರ್ದ ಆ ತಾಯಿಗೆ. ನಾನು ಬದುಕಿದ ಈ ಬದುಕು ಯಾರಿಗಾಗಿ ಅಂತಂದ್ರೆ ನನ್ನ ಮಗನಿಗಾಗಿ. ಅವನೇ ಸತ್ತ ಅಂದ್ರೆ ಇನ್ನು ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ಮನಿ ತುಂಬ ಹಿಂಗೆ ಉಳ್ಳಾಡಿ ಅತ್ತಳು, ಭಾಳ ಅತ್ತಳು. ಕೊನೆಗಾಕಿಗೆ ಒಂದು ನೆನಪಾದದ್ದೇನು ಅಂತಂದ್ರೆ ನಮ್ಮೂರೊಳಗ ಒಬ್ಬ ಬುದ್ಧ ಭಗವಂತ ಬಂದಿದಾನಂತ. ಬಹಳ ದೊಡ್ಡ ತಪಸ್ವಿ ಅದಾನಂತ ಬುದ್ಧ. ನನ್ನ ಮಗನ ಬದುಕಿಸಬಹುದಲ್ಲ, ಮಹಾತ್ಮ ಅದಾನ, ತಪಸ್ವಿ ಅದಾನ, ನನ್ನ ಮಗನ ಬದುಕಿಸಬಹುದಲ್ಲ ಅಂತ ತಿಳ್ಕೊಂಡ ರಾತ್ರಿ 12 ಗಂಟೆಗೆ ಬಾಗಲ ತೆರಿತಾಳ. ದೋ ಮಳೆ ಹತ್ತಿತ್ತು, ಧಾರಾಕಾರವಾಗಿ ಮಳೆ ಹತ್ತಿತ್ತು. ಲೈಟ್ ಇಲ್ಲ, ಯಾವಾಗರ ಒಮ್ಮೆ ಸಿಡ್ಲು, ಯಾವಾಗರ ಒಮ್ಮೆ ಮಿಂಚು, ಹಂಗೆ ಗುಡುಗು ಹೊಡಿತಿತ್ತು. ಅಂಥದ್ರೊಳಗೆ ತನ್ನ 8-10 ವರ್ಷದ ಮಗನ ಹಿಂಗೆ ಒಂದು ಕಡೆ ಕುತ್ತಿಗೆಗೆ ಕೈ ಹಾಕಿ, ಒಂದು ಕಡೆ ಕಾಲಿಗೆ ಕೈ ಹಾಕಿ ಹಿಂಗೆ ಎತ್ತುಕೊಂಡು ಓಡ್ತಾಳ ಒಂದು ಸವಣೆ. ಮನಸ್ಸಿನೊಳಗೆ ಖುಷಿ ಆಕಿಗೆ. ಅರೆ, ನನ್ನ ಮಗ ಸಾಯುವುದಕ್ಕೆ ಒಬ್ಬ ಭಗವಂತ ನಮ್ಮ ಊರಿಗೆ ಬಂದಾನಂದ್ರೆ ನನ್ನ ಮಗನ ಬದುಕಿಸ್ತಾನ ಅಂತ ತಿಳ್ಕೊಂಡು ಭಾಳ ಶ್ರದ್ಧೆಯನ್ನು, ನಂಬಿಕೆಯನ್ನಿಟ್ಟುಕೊಂಡು ಓಡಾಕತ್ತಿದ್ಲು. ರಾತ್ರಿ ಬುದ್ಧ ಪ್ರವಚನ ಹೇಳು ಕಟ್ಟಿ ಮ್ಯಾಗ ತಪಸ್ಸು ಮಾಡ್ಕೋತ ಧ್ಯಾನ ಮಾಡ್ಕೋಂತ ಕಣ್ಣು ಮುಚ್ಕೊಂಡು ಕುಂತಿದ್ದ ಬುದ್ಧ ಓಡಿ ಬರ್ತಾಳ. ಮಳಿ, ಕಲ್ಲ, ಮುಳ್ಳ, ಗುಡ್ಡ. ಆ ಗುಡ್ಡದೊಳಗೆ ಏನೂ ದಾದಿಲ್ಲ, ಏನೂ ಖಬರಿಲ್ಲ ಮೈಯೊಳಗೆ ಹೆಣ್ಣು ಮಗನಿಗಾಗಿ ಓಡಿ ಬರ್ತಾಳ. ಬುದ್ಧ ಕಣ್ಣು ಮುಚ್ಕೊಂಡು ಧ್ಯಾನಾಸಕ್ತನಾಗಿ ಕುಂತಿದ್ದ ಬುದ್ಧ ಅವನ ಮುಂದೆ ಬಂದು ಹಾಕಿದ್ಲು ತನ್ನ ಮಗನನ್ನು. ಅವನ ಮುಂದೆ ಹಾಕಿ ಒಂದಿಷ್ಟು ಸಪ್ಪಳ ಮಾಡೋದ್ರೊಟ್ಟಿಗೆ ಬುದ್ಧ ಭಗವಂತ ಎಚ್ಚರ ಆಯಿತು. ತೋಸಗೊಂಡಾಳ. ಆಕೆನ ಕೇಳಿದ, ಯಾಕಮ್ಮ ತಾಯಿ ಏನಂತಂದಾಗ ಕೈ ಮುಗಿತಾಳೆಯಪ್ಪ, ನನ್ನ ಮಗ ಸತ್ತಿದ್ದಾನೆ. ನಾನು ಬದುಕಿದ್ದು ನನ್ನ ಮಗನಿಗಾಗಿ. ನನ್ನ ಗಂಡ ಈ ನನ್ನ ಮಗ ಹೊಟ್ಟೆಯಲ್ಲಿದ್ದಾಗ ನನ್ನ ಮಗ ನನ್ನನ್ನು ಬಿಟ್ಟು ಹೋಗಿದ್ದಾನೆ. ನನ್ನ ಮಗ ನನ್ನ ಹೊಟ್ಟೆಯಲ್ಲಿದ್ದಾಗ ನನ್ನ ಗಂಡ ನನ್ನ ಬಿಟ್ಟು ಹೋಗಿದ್ದಾನೆ. ನಾನು ಬದುಕಿದ್ದು ನನ್ನ ಮಗನಿಗಾಗಿ. ನನ್ನ ಮಗನನ್ನು ನಾನು ಇನ್ನೊಬ್ಬರಲ್ಲಿ ಕೂಲಿ ಮಾಡಿ, ಇನ್ನೊಬ್ಬರಲ್ಲಿ ದುಡಿದು ಪರಿಶ್ರಮದಿಂದ ನನ್ನ ಮಗನನ್ನು ದೇಶದ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕಂತೀನಿಯಪ್ಪ. ನನ್ನ ಮಗ ಸತ್ತಿದ್ದಾನೆ. ನೀನು ತಪಸ್ವಿ, ನೀನು ಮಹಾತ್ಮ, ನೀನು ಭಗವಂತ, ನನ್ನ ಮಗನನ್ನು ಬದುಕಿಸು ಪರಮಾತ್ಮ ಅಂತ ತಿಳ್ಕೊಂಡ ಬುದ್ಧನ ಕಾಲ ಮೇಲೆ ಬಿದ್ದು ಉಳ್ಳಾಡಿ ಅಳ್ತಾ ಇದ್ಲು. ಬುದ್ಧ ಒಂದ್ಸಾರಿ ನಕ್ಕೋಂತ ಬುದ್ಧ ತಾಯಿಗೆ ಹೇಳ್ತಾನೆ, ಅಮ್ಮ ನಿನ್ನ ಮಗನನ್ನು ಬದುಕಿಸ್ತೇನೆ. ನೋಡ್ರಿ, ಬುದ್ಧ ಹೇಳ್ತಾನೆ, ನೀನು ದುಃಖಿಸಬೇಡ, ನಿನ್ನ ಮಗನನ್ನು ನಾನು ಬದುಕಿಸ್ತೀನಿ. ಇಷ್ಟು ಅನ್ನೋದಷ್ಟೇ ತಡ, ಆಕೆ ಮನಸ್ಸಿನೊಳಗ ಸಂತೋಷದ ಸಾಗರದ ಅಲೆಗಳು ಹಿಂಗೆ ಅಪ್ಪಳಿಸಿ ಬರಾಕತ್ತಿದ್ವಲ್ಲ. ನನ್ನ ಮಗ ಬದುಕ್ತಾನೆ, ನನ್ನ ಮಗ ಹೇಳ್ತಾನೆ, ನನ್ನ ಮಗ ಓಡಾಡ್ತಾನೆ, ನನ್ನ ಮಗ ಮತ್ತೆ ನನ್ನನ್ನು ಮಾತಾಡಿಸ್ತಾನೆ, ನನ್ನ ಮಗ ಬದುಕ್ತಾನಂತ ಹೇಳಿದಾನಲ್ಲ ಬುದ್ಧ. ಇಂಥ ಮಹಾತ್ಮ ಸುಳ್ಳು ಹೇಳ್ತಾನೆ, ನನ್ನ ಮಗ ಬದುಕ್ತಾನಂತ ಮಹಾತ್ಮ ಹೇಳಕತ್ತಾನಂತ ಬಹಳಷ್ಟು ಖುಷಿ, ಬಹಳಷ್ಟು ಸಂತೋಷ. ಆದರೆ ಬುದ್ಧನ ಮನಸ್ಸಿನೊಳಗೆ ಏನಿತ್ತು ಅಂತಂದ್ರೆ, ಆ ಹೆಣ್ಣು ಮಗಳನ್ನು ತತ್ವಜ್ಞಾನಿಯನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ಇತ್ತು. ಯಾವ ಮಗ ಸತ್ತಿದಾನಲ್ಲ, ಯಾವ ಮಗನಿಗಾಗಿ ದುಃಖ ಪಡ್ತಾಳಲ್ಲ, ಅದೇ ಮಗನ ಹೆಣವನ್ನು ನೋಡಿ ಆಕೆ ನಗಬೇಕು. ಅದೇ ಮಗನ ಹೆಣವನ್ನು ನೋಡಿ ಆಕೆ ನಗಬೇಕು. ಹಂಗೆ ಮಾಡ್ಬೇಕಂತ ಹೇಳಿ ಬುದ್ಧ ಆಕೆಗೆ ಹೇಳಿದ, ನಿನ್ನ ಮಗನ ಬದುಕಿಸು ತಾಯಿ, ನಿನ್ನ ಮಗ ಬದುಕ್ತಾನೆ. ಆದರೆ ಆ ಬದುಕಿಸಲಿಕ್ಕೆ ಒಂದು ಔಷಧಿ ಬೇಕದಕ್ಕೆ.
ಒಂದು ಔಷಧಿ ಬೇಕು. ಆ ಔಷಧಿ ನೀ ತಂದು ಕೊಟ್ಟೆ ಅಂದ್ರೆ ಈಗ ಸದ್ಯ 5 ನಿಮಿಷದೊಳಗೆ ನಿನ್ನ ಮಗನ ಬದುಕಿಸ್ತೇನೆ ಅಂತಂದಾಗ ಆಕೆ ಅಂತಾಳೆ, ಯಪ್ಪ ನನ್ನ ಮಗ ಬದುಕಲಿಕ್ಕೆ ಯಾವ ಔಷಧಿ, ಯಾವ ಗಿಡಮೂಲಿಕೆ ಎಲ್ಲಿ ಸಿಗ್ತದ, ಅಥವಾ ನನ್ನ ರಕ್ತ ಬೇಕೋ, ನನ್ನ ಪ್ರಾಣ ಬೇಕೋ, ನನ್ನ ದೇಹ ಬೇಕೋ, ನನ್ನ ಮಗನನ್ನ ಬದುಕಿಸಲಿಕ್ಕೆ ಏನು ಬೇಕು ಕೇಳು, ಔಷಧಿ ನಾನು ತಂದು ಕೊಡ್ತೀನಿ. ಅಮ್ಮ, ಅದಕ್ಕೆ ನಿನ್ನ ಪ್ರಾಣ ಬೇಕಿಲ್ಲ, ನಿನ್ನ ರಕ್ತ ಬೇಕಿಲ್ಲ, ನಿನ್ನ ಹೃದಯ ಬೇಕಿಲ್ಲ. ಅವ ಬದುಕ ಸಾಕ ಔಷಧ ಏನಂದ್ರೆ ಸಾದಾ 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 ಸಾಮಗ್ರಿ ಔಷಧ. ಏನಂತಂದ್ರೆ 4 ಕಾಳು ಸಾಸಿವೆ ತಂದು ಬಿಡುವ, ಒಂದು 4 ಕಾಳು ಒಂದಿಷ್ಟು ಸಾಸಿವೆ ತಗೊಂಡು ಬಾ, ನಿನ್ನ ಮಗನ ಬದುಕಿಸಿ ಬಿಡ್ತೀನಿ ಅಂದ. ಆಕೆ ಅಂದ್ಲು, ನಗಾಕತ್ತಿದ್ಲಕ್ಕಿ, ಬರೀ ಸಾಸಿವೆ? ಯಪ್ಪ, ನಮ್ಮ ಮನೆಯೊಳಗೆ ಒಂದು ಡೆಬ್ಬಿನ ತುಂಬ್ಯಾವ ಸಾಸಿವೆ, ಈ ಸಲ ಒಂದು ಡೆಬ್ಬಿನ ತರ್ತೀನಿ ಪರಮಾತ್ಮ, ನಾನು ಸಾಸಿವೆ ಕಾಳು ತರ್ತೀನಿ ಅಂತ ತಿಳ್ಕೊಂಡು ಓಡಕತ್ತಿದ್ಲ. ಹಂಗ ಬುದ್ಧ ಹೇಳ್ದ, ಅಮ್ಮ ತಾಯಿ, ಸಾಸಿವೆ ಕಾಳ ನಿನ್ನ ಮಗನ ಬದುಕಿ ಸಾಕ ಬೇಕು, ತಗೊಂಡು ಬಾ. ಆದ್ರೆ ಒಂದೇನಂತಂದ್ರೆ ಸಾವಿಲ್ಲದ ಮನೆಯ ಸಾಸಿವೆಯ ತಾರವ್ವ. ಸಾಸಿವೆ ಕಾಳು ಎಂಥವು ಬೇಕು ಅಂತಂದ್ರೆ, ಎಂಥ ಸಾಸಿವೆ ಕಾಳಿನಿಂದ ನಿನ್ನ ಮಗ ಬದುಕ್ತಾನಂದ್ರೆ, ಯಾರ ಮನೆಯೊಳಗೆ ಎಂದೂ ಸತ್ತಿಲ್ಲ, ಸಾಯ್ಲಾರ್ದ ಅವ್ರ ಮನೆಯಾಗಿನ ಸಾಸಿವೆ ಕಾಳು ತರ್ಬೇಕು ನೋಡ್ಯವ. ನಿನ್ನ ಮನ್ಯಾಗ ಸತ್ತಾನ ನಿನ್ನ ಮಗ, ಅವು ಔಷಧಕ್ಕೆ ಬರಂಗಿಲ್ಲ ಅಂತಂದಾಗ ಅಕ್ಕಿ ಅಂದ್ಲು, ನನ್ನ ಮನೆಯಾಗಿಲ್ಲಪ್ಪ, ಬೇರೆದವ್ರ ಮನೆ ಅಂತ ತರ್ತಾನಂತ ಓಡಿ ಆದ್ಲು. ರಾತ್ರಿ 1 ಗಂಟೆ ಆಗ್ಯದ, 2 ಗಂಟೆ, ಲೈಟ್ ಇಲ್ಲ, ಧಾರಾಕಾರವಾಗಿ ಮಳೆ, ಸಿಡ್ಲ, ಮಿಂಚ, ಅಂತಾದ್ರಾಗ ಗುಡ್ಡ ಇಳಿದು ಓಡಿ ಹೋಗಿ ಊರಾಗ ಹೋಗಿ ಬಾಜು ಮನೆಕಿ ಮಲ್ಕೊಂಡಿದ್ಲು. ಆಕಿ ಬಾಗಲ ದಡ 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 ಬಡದ್ಲು. ಯಾರಂತ ಎದ್ದು ನೋಡಿ ಬರ್ತಾರ, ಈಕೆ ಹೆಣ್ಮಗಳು. ಯಾಕೋ ತಾಯಿ, ಯಾಕಂತಂದಾಗ, ಏನಿಲ್ಲ, ನನ್ನ ಮಗ ಸತ್ತದ, ಬುದ್ಧನತ್ತೆ ಕೋದೀನಿ, ಬದುಕಿಸ್ತಾನಂತ, ಒಂದಿಟ್ಟು ಸಾಸಿವೆ ಕಾಳು ಬೇಕಾಗ್ಯಾವ ಔಷಧಕ್ಕೆ ಕೊಡು ಅಂತಂದಾಗ ಆಕಿ, ಯವ್ವ ಸಾಸಿವೆ ಕಾಳು ನನ್ನ ಮನ್ಯಾಗ ರಗಡದಾವ್, ತರ್ತನಂತ ಒಳಗೆ ಓಡಿ ಹೋಗಾಕತ್ತಿದ್ಲು. ಈಕಿ ಮತ್ತೆ ಆಕಿನ ಕರೆದ್ಲು, ಮತ್ತು ನಿಮ್ಮ ಮನ್ಯಾಗ ಯಾರು ಸತ್ತಾರೇನಂತ ಕೇಳಿದ್ಲು. ಯಾಕ, ಸಾವಿಲ್ಲದ ಮನೆಯ ಸಾಸಿವೆಯ ತಾರ, ನಿಮ್ಮ ಮನ್ಯಾಗ ಯಾರು ಸತ್ತಾರೇನು? ಈಗ ಒಂದು 15 ದಿವಸದಿಂದ ನಮ್ಮ ಮಾವ ಸತ್ತಾನ, ನಿನ್ನ ಮನೆಗಿನ ಸಾಸಿವೆ ನಡೆಯಂಗಿಲ್ಲ. ಮತ್ತೊಬ್ಬರ ಮನೆಗೆ ಹೋದ್ಲು, ಬಾಗಲ ಬಡದ್ಲು, ಸಾಸಿವೆ ಅಂದ್ಲು. ತಗೊಂಬರಕ್ಕೆ ಹೋಗುವಾಗ ನಿಮ್ಮ ಮನೆಗೆ ಯಾರು ಸತ್ತಾರೇನು? ಈಗ 1 ತಿಂಗಳಿಂದ ನಮ್ಮ ಅತ್ತಿ ಸತ್ತಾಳಯ್ಯವ್ವ, ನಿಮ್ಮ ಮನೆಗಿಂದ ನಡೆಯಂಗಿಲ್ಲ. ಅವ್ರ ಮನೆಗೆ ಹೋದ್ಲು, ವರ್ಷದಿಂದ 2 ವರ್ಷದಿಂದ 5 ವರ್ಷದಿಂದ ಊರೊಳಗೆ ಸಾವಿಲ್ಲದ ಮಣಿನ ಇಲ್ಲ. ಊರೊಳಗೆ ಅಷ್ಟೇ ಅಲ್ಲ, ಜಗತ್ತಿನೊಳಗೆ ಸಾವಿಲ್ಲದ ಮನೆಯೇ ಇಲ್ಲ. ಆಕೆ ಅಂದ್ಲು, ಎಲ್ಲರ ಮನೆಯಾಗ ಸತ್ತಾರಲ್ಲ, ಎಲ್ಲರ ಮನೆಯೊಳಗೆ ಸತ್ತಾರ, ಮತ್ತು ನನ್ನ ಮನೆಯೊಳಗೆ ಏನು ಹೊಸಾದದ? ನನ್ನ ಮನೆಯೊಳಗೂ ಎಲ್ಲರ ಮನ್ಯಾಗ ಸತ್ತಂಗ ನನ್ನ ಮನೆಯೊಳಗೂ ಸತ್ತಾರಂತ ತಿಳ್ಕೊಂಡು ಓಡಿ ಬುದ್ಧನತ್ತೆಗೆ ಬಂದು ಮುಂದೆ ನಿಂತಿದ್ಲು. ಆಕೆಯ ಮನಸ್ಸಿನೊಳಗ ಉಲ್ಲಾಸ ಮುಖದ ಮ್ಯಾಗ ಹರಿದು ಬರ್ತಿತ್ತು. ಬುದ್ಧ ಕೇಳಿದ, ಯವ್ವ ನಿನ್ನ ಮಗನ ಬದುಕಿಸ್ತೀನಿ, ಸಾಸಿವೆ ತಂದೇನು ಅಂತ ಕೇಳಿದಾಗ ಬುದ್ಧನಿಗೆ ಹೇಳ್ತಾಳ, ಯಪ್ಪ ನನ್ನ ಮಗ ಬದುಕುವುದು ಬೇಡ ಅಂತ, ನನ್ನ ಮಗ ಬದುಕುವುದು ಬೇಡ ಅಂತ ತಿಳ್ಕೊಂಡು ಬುದ್ಧನ ಮುಂದೆ ಕುಂತ್ಲು. ಯಪ್ಪ ನೀ ನನ್ನ ಊರಾಗ ಯಾಕೆ ಕಳಿಸಿದ್ದೀನಿ ಅದು ನನಗೆ ಗೊತ್ತಾಗ್ಯದ, ಅದಕ್ಕೆ ನಾನು ಏನು ಮಾಡಂತಂದ್ರೆ ನನಗೆ ದೀಕ್ಷೆಯನ್ನು ಕೊಡು, ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು ಅಂದ್ಲು. ನನ್ನನ್ನು ಸನ್ಯಾಸಿಯಾಗಿ ಮಾಡಿಬಿಡು ಅಂದ್ಲು. ಭಿಕ್ಷು ಆದ್ಲು. ಕಾರಣ ಏನು ಅಂತಂದ್ರೆ ನಾವೆಲ್ಲರೂ ಇಲ್ಲಿ ಅಸ್ಥಿರ, ಅದರ ಜೊತೆಗೆ ದುಃಖ ತುಂಬಿದವರು. ಇದರೊಳಗೆ ಖುಷಿಯಿಂದ ಹೆಂಗಿರ್ಬೇಕಂದ್ರೆ ಮನೆಯೊಳಗೆ ಗಂಡ ಹೆಂಡತಿ ಮಕ್ಕಳು ಮಾವ ಅತ್ತಿ ಅಣ್ಣ ತಮ್ಮ ಎಲ್ಲರೂ ಇರುವಷ್ಟು ದಿವಸ. ನಾವೇನು ಇಲ್ಲೇನು 1000 ವರ್ಷ ಇರೋರಲ್ಲ, ಇರುವುದನ್ನ ಒಂದು ತೊಡೆ ದಿವಸ. ಅಷ್ಟರೊಳಗೆ ಎಲ್ಲರ ಜೊತೆ ಮೂತಿ ಕಟ್ಕೊಳ್ಳಾರ್ದ, ಯಾರ ಜೊತೆನೂ ಸಿಟ್ಟಿಗೆ ಬರಲಾರ್ದ, ಯಾರಿಗೂ ಬೇಯಲಾರ್ದ ಪ್ರೀತಿಯಿಂದ ಇದ್ದುಕೊಂಡು ಇರುವಷ್ಟು ದಿನ ಸುಖದಿಂದ ಆರಾಮ ಬದುಕಿದ್ರೆ ಆ ಜೀವನಕ್ಕೊಂದು ಅರ್ಥ ಇರ್ತದೆ ತಾಯಂದಿರ, ಆ ಜೀವನಕ್ಕೊಂದು ಅರ್ಥ ಇರ್ತದೆ ಅಂತ ತಿಳ್ಕೊಂಡು ಎಲ್ಲರಿಗೂ ನಮಸ್ಕಾರ.